ಫೈನಲ್ ಪಂದ್ಯಾಟ ನಮ್ಮೊಂದಿಗೆ ಕ್ರಿಕೆಟ್ ನಡೆಸಿದ್ರೆ ನಿನ್ನೆ ದಿನ ಫೈನಲ್ ಅಲ್ಲಿ ತಾವು ಆಡಿದ್ದೀರಿ. ರನ್ನರ್ಸ್ ವಿನ್ನರ್ಸ್ ತಂಡ ದಯವಿಟ್ಟು ಬನ್ನಿ. ಶಬರಿ ಸೌಂಡ್ಸ್ ಸ್ವಲ್ಪ ಸೌಂಡ್ ನೀಡಿ. ಸ್ಪಂದನ ಟ್ರೋಫಿ ಸೀಸನ್ 3 ಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಹಿಂದೆ 2 ಸೀಸನ್ಗಳನ್ನ ಸಂಪೂರ್ಣವಾಗಿ ಸಕ್ಸಸ್ ಅನ್ನು ಕಂಡುಕೊಂಡು ಈ ದಿನ ಮತ್ತೆ ಹಲೋ 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 ಸರಿ. ಹಲೋ ಹಲೋ ಸರಿ. 2 ಸೀಸನ್ ಅನ್ನ ಸಂಪೂರ್ಣವಾಗಿ ಮುಕ್ತಾಯಗೊಳಿಸಿಕೊಂಡು 3ನೇ ಸೀಸನ್ ಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಕಿರಣ್ ವಿರುದ್ಧವಾಗಿ ಕೊನೆ ಹಂತದಲ್ಲಿ ಅಚ್ಚು ಡೈರೆಕ್ಟ್ ಆಗಿ ಫೈನಲ್ ಎಂಟ್ರಿಯನ್ನ ಪಡ್ಕೊಂಡಿದ್ರು. ಸದ್ಯ ಟಾಸ್ ಪ್ರಕ್ರಿಯೆಯಲ್ಲಿ ಬೆಳ್ಳಿಯ ನಾಣ್ಯವನ್ನ ಕಿರಣ್ ಜಯಿಸಿದ್ರೆ ಕ್ಷೇತ್ರಕ್ಷಣೆಯನ್ನ ಆಯ್ದುಕೊಳ್ತಾ ಇದ್ದಾರೆ. ಆರಂಭಿಕ ಆಟಗಾರ ಹಾಗೆ ಅಚ್ಚು ಎರಡು ತಂಡದ 12th ಮ್ಯಾನ್ ಕಂಪಲ್ಸರಿಯಾಗಿ ಬರಬೇಕು. ಫೈನಲ್ ಪಂದ್ಯಾಟ ಲೋಪದೋಷಗಳು ಅಂಶ ಪಟ್ಟಿಯಲ್ಲಿ ಆದ್ರೆ ನಾವು ಜವಾಬ್ದಾರರಲ್ಲ. ಮುಖ್ಯ ವೇದಿಕೆ ಮುಂಭಾಗ AC ಬಾಯ್ಸ್ ದಯವಿಟ್ಟು ತೆರವು ಮಾಡಿಕೊಳ್ಬೇಕು. ಅಕ್ಷಯ್ ಪ್ರಶಾಂತ್ ಆರಂಭಿಕ ಆಟಗಾರರು. 6 ಓವರ್ ಪಂದ್ಯಾಟ, 2 ಓವರ್ ಪವರ್ ಪ್ಲೇ ಇರ್ತದೆ. ಸರಿ, ಫೈನಲ್ ಪಂದ್ಯಾಟದ ಮೊದಲ ಚೆಂಡು ರಾಘವೇಂದ್ರ ಎಸೆತಗಾರಿಕೆಯಲ್ಲಿ. ಅಕ್ಷಯ್ ಅಚ್ಚು ಸ್ಟ್ರೈಕ್ ಪಡಿತಾ ಇದ್ದಾರೆ. ಮೊದಲ ಚೆಂಡು ಅಕ್ಷಯ್ ಬೌಂಡರಿಯ ಸೇರ್ಪಡೆ ಆಗ್ತಾ ಇದೆ. 4 ಓಟ ಮೊದಲ ಚೆಂಡಿಗೆ ದಾಖಲಾಗ್ತಾ ಇದೆ. ಯಶಸ್ಸಿನ ಪಂದ್ಯಾಟ. ಹೆಮಟೋ ಆಂಕೊಲಾಜಿ ಮಕ್ಕಳಿಗೆ
ಈ ಒಂದು ಪಂದ್ಯಾಟದಲ್ಲಿ ಉಳಿದ ಮೊತ್ತವನ್ನು ನೀಡುವಂತಹ ಪ್ರಯತ್ನ. ಕಳೆದ ವರ್ಷ 6 ಲಕ್ಷ, ಈ ಹಿಂದಿನ ವರ್ಷ 5.5 ಲಕ್ಷ. ಈ ವರ್ಷ ಯಾವ ಮೊತ್ತ ಕಲೆಕ್ಟ್ ಆಗ್ತದೆ ಅಂತ ಕಾಣಬೇಕಾಗಿದೆ. ಮತ್ತೆ ರಾಘವೇಂದ್ರ ಮತ್ತೆ ರಿವರ್ಸ್ ಕನೆಕ್ಟ್ ಆಗ್ತಾ ಇಲ್ಲ, ಡಾಟ್ ಆಗ್ತಾ ಇಲ್ಲ. ಬರ್ಕಳ ಮುನಿಯಾಲು ಹೆಬ್ರಿಯ ಬೊಮ್ಮೆಗಳು ನಮ್ಮನ್ನ ಸ್ವಾಗತಿಸಿಕೊಂಡು ಗೌರವಿಸಿಕೊಳ್ತಾ ಇದೆ. ಪ್ಯಾಡಲ್ ಸ್ವೀಪ್ ಮಾಡುವಂತಹ ಪ್ರಯತ್ನ ಬರ್ತಾ ಇದೆ, ಕನೆಕ್ಟ್ ಆಗ್ತಾ ಇಲ್ಲ. ಒಂದು ಓಟ ಮಾತ್ರ ಲೆಗ್ ಬೈ ಮುಖಾಂತರವಾಗಿ ಸೇರಿಕೊಳ್ತಾ ಇದೆ. ಸುಲೇಮಾನ್ ಅದೇ ರೀತಿಯಾಗಿ ಧೀರಜ್ ಈ ಒಂದು ಪಂದ್ಯಾಟದ ತೀರ್ಪುಗಾರರಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸಿಕೊಳ್ತಾ ಇದ್ದಾರೆ. ಇಬ್ರಾಹಿಂ ಆತ್ರಾಡ್ ಈಗಾಗಲೇ ತಮ್ಮ ಕಾರ್ಯದ ನಿಮಿತ್ತವಾಗಿ ನಿರ್ಗಮಿಸಿಕೊಂಡಿದ್ದಾರೆ. ಪೂರ್ಣಗತಿಯ ಚೆಂಡು, ಈ ನಡುವೆ ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. 6 ಓಟದ ಸೇರ್ಪಡೆ ಆಗ್ತಾ ಇದೆ, ಸಿಕ್ಸರ್ ದಾಖಲಿಸಿಕೊಳ್ತಾ ಇದ್ದಾರೆ. ಪೂರ್ಣಗತಿಯ ಚೆಂಡು, ಫುಲ್ ಟಾಸ್ ಚೆಂಡಿನ ಲಾಭ ಪಡಿತಾ ಇದ್ದಾರೆ. 11 ಈ ಹಿಂದೆ ಒಂದು ಬೌಂಡ್ರಿ ದಾಖಲಾಗಿತ್ತು, ಈಗ ಸಿಕ್ಸರ್, ಒಂದು ಸಿಂಗಲ್. ಸದ್ಯ 11. ಮತ್ತೆ ಬೀಸುವಂತಹ ಪ್ರಯತ್ನ, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಪ್ರಶಾಂತನ ದಾಂಡು ಮಾತಾಡ್ತಾ ಇದೆ. 6 ಓಟದ ಸೇರ್ಪಡೆ ಆಗ್ತಾ ಇದೆ. ಫೈನಲ್ ಸಮರ ಸೀಸನ್ 3ಯಲ್ಲಿ ಬಹಳಷ್ಟು ರೋಚಕ ರೋಮಾಂಚನಕಾರಿ ಪಂದ್ಯಾಟವಾಗಬೇಕಾಗಿದೆ. ಯಶಸ್ಸಿನ ಪಂದ್ಯಾಟ ಎಸಿ ಡಿಪಾರ್ಟ್ಮೆಂಟ್ ಪ್ರಾಯೋಜಕತ್ವದಲ್ಲಿ ಸಿಬ್ಬಂದಿಗಳನ್ನು ಪ್ರೋತ್ಸಾಹಿಸುವ ನೆಲೆಯಲ್ಲಿ 10 ತಂಡಗಳು 130 ಆಟಗಾರರ ಜೊತೆಯಾಗಿ ಕ್ರಿಕೆಟ್ ನಡೆದ್ರೆ 5 ತಂಡಗಳು ಥ್ರೋ ಬಾಲ್ ಆಗಿ ನಿನ್ನೆ ಆಡಿತ್ತು. 45 ಆಟಗಾರರು ಥ್ರೋ ಬಾಲ್ ನಲ್ಲಿ ಆಡಿದ್ರು. ಸದ್ಯ ಮತ್ತೆ ರಾಘವೇಂದ್ರ ತನ್ನ ಎಸೆತಗಾರಿಕೆಯಲ್ಲಿ ಬೀಸುವಂತ ಪ್ರಯತ್ನ, ಇನ್ನರಜ್ಜ ಆಗ್ತಾ ಇದ್ರೆ, ಕನೆಕ್ಟ್ ಆಗಿದ್ರೆ ಕೊಡೆ ಹಂತದಲ್ಲಿ ಮತ್ತೆ ಹ್ಯಾಟ್ರಿಕ್ ಸಿಕ್ಸರ್. 6 ಈ ರೀತಿಯಾಗಿ 3 ಸಿಕ್ಸರ್ ಅನ್ನ ಫೈನಲ್ ನಲ್ಲಿ ಪ್ರಶಾಂತ ದಾಖಲಿಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ 23 ಓವರ್ನ ಪಂದ್ಯಾಟ. ಹೆಚ್ಚು ಕಡಿಮೆ 60-70 ಓಟವನ್ನು ದಾಖಲಿಸಲೇಬೇಕಾದಂತಹ ಸಾಧ್ಯದ ಪರಿಸ್ಥಿತಿ. ಅನುಭವಿ ಆಟಗಾರರ ತಂಡ. ಅಚ್ಚು ಅಕ್ಷಯ್ ಕಳೆದ ಹಿಂದಿನ ಪಂದ್ಯಾಟದಲ್ಲಿ ಕೂಡ ಆಡಿದ್ರು. ಆ ಹಿಂದಿನ ಪಂದ್ಯಾಟದಲ್ಲಿ 48 ವೈಯಕ್ತಿಕ ಓಟವನ್ನು ದಾಖಲಿಸಿಕೊಂಡಿದ್ರು. ಸದ್ಯ ಕಿರಣ್ ಎಸೆತಗಾರಿಕೆಯಲ್ಲಿ ತಂಡದ ಕಪ್ತಾನ ಕಿರಣ್ ಕೂಡ ಅದೇ ರೀತಿಯಾಗಿ ಅಚ್ಚು ಅಕ್ಷಯ್ ಕೂಡ ಕ್ಯಾಪ್ಟನ್ ವರ್ಸಸ್ ಕ್ಯಾಪ್ಟನ್. ಎರಡು ಓವರ್ ಪವರ್ ಪ್ಲೇ ಇರ್ತದೆ. ನಡುವೆ ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ವೈಡ್ ಬಾಲ್ ಎನ್ನುವಂತ ತೀರ್ಪುಗಳು ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ ಬರ್ತಾ ಇದೆ. 24-24 ದ್ವಿತೀಯ ಓವರ್ನ ಪ್ರಥಮ ಎಸೆತಕ್ಕಾಗಿ ಮತ್ತೆ ಕಿರಣ್. ಮತ್ತೆ ಬೀಸುವಂತ ಪ್ರಯತ್ನ, ಬ್ಯಾಕ್ ಟು ಬ್ಯಾಕ್ ರಿವರ್ಸ್ ಗೆ ಬರ ಮಾಡಿದ್ರು, ಕನೆಕ್ಟ್ ಆಗ್ತಾ ಇಲ್ಲ, ಡಾಟ್ ಆಗ್ತಾ ಇಲ್ಲ.
ಅನುಭವಿ ಆಟಗಾರರ ತಂಡ. ಸುಂದರತೆ ಚೆಂಡು ಮತ್ತೆ ಡಾಟ್ ಬಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಹಿಂದಿನ ಓವರ್ನಲ್ಲಿ ಪ್ರಶಾಂತ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನ ಸಿಡಿಸಿದ್ರು. ಸದ್ಯ ಅಚ್ಚು ಕಳೆದ 2 ಪಂದ್ಯಗಳಲ್ಲಿ ಉತ್ತಮ ಆಟಗಾರಿಕೆಯನ್ನು ಆಡಿದ್ರು. ಸದ್ಯ ಈ ಪಂದ್ಯಾಟದಲ್ಲಿ 2 ಎಸೆತವನ್ನ ಡಾಟ್ ಮಾಡಿದ್ರು. ಕ್ರಿಕೆಟ್ ಅದೃಷ್ಟದ ಆಟ. ಮತ್ತೆ ಕಿರಣ ನೆಟ್ಟ ನೇರ ಹೊಡೆತ ಲಾಗೌರಿ ಭಾಗದಲ್ಲಿ ಕ್ಯಾಚ್ ಪಡೆಯುವಂತ ಒಂದೋಟ 2 ಓಟ ಕೂಡ ಪೂರೈಕೆ ಆಗ್ತಾ ಇದೆ. ಪ್ರಶಾಂತ್ ಉತ್ತಮ ರನ್ನಿಂಗ್ ಬಿಟ್ವೀನ್ ವಿಕೆಟ್ ಮಾಡಿದ್ರು. 2 ಓಟವನ್ನ ಕಂಪ್ಲೀಟ್ ಮಾಡಿದ್ರು. ತಡದ ಮೊತ್ತ 26-26 ದ್ವಿತೀಯವನ್ನ ಚಾಲ್ತಿಯಲ್ಲಿ. ನೆಟ್ಟ ನೇರ ಹೊಡೆತ ಇನ್ನ ರಜೆ ಆಗ್ತಾ ಇದೆ. ಕ್ಯಾಚ್ ಪಡೆಯುವ ಅಂತ ಈ ನಡುವೆ 1 ಬದಲಿಗೆ ಮತ್ತೆ 2 ಓಟಗಳು ಪೂರೈಕೆ ಕೂಡ ಆಗ್ತಾ ಇದೆ. 28 ದ್ವಿತೀಯವರ ಚಾಲ್ತಿಯಲ್ಲಿ ಮತ್ತೆ ಸ್ಪಂದನ ಟ್ರೋಫಿ ಸೀಸನ್ 3 ಅಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಲಾಸ್ಟ್ 2 ಬಾಲ್, ಕೊನೆಯ 2 ಚೆಂಡು ಬಾಕಿ ಇದೆ. ಅಲ್ಲಿ ಪಂದ್ಯಾಟ ನಡೀತಾ ಇದೆ. ಕ್ರೀಡಾಂಗಣದ ಹೊರಗೆ ಬರಬೇಕು. ಸುಂದರತೆ ಚೆಂಡು ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ 1 ಓಟದ ಸೇರ್ಪಡೆ ಬರ್ತಾ ಇದೆ. 28 ಓಟಗಳು 29 ಕ್ಷಮಿಸಿ 29 ಓಟಗಳು ದಾಖಲಾಗ್ತಾ ಇದೆ. ಕೊನೆಯ 1 ಎಸೆತ ಬಾಕಿ ಇದೆ. ಲಾಸ್ಟ್ ಬಾಲ್, ದ್ವಿತೀಯವರ್ನ ಕೊನೆ ಎಸೆತ. ಸುಂದರತೆ ಆಟ, ರಕ್ಷಣಾತ್ಮಕ ಆಟ. 1 ಓಟದ ಸೇರ್ಪಡೆ ಕಂಡುಕೊಂಡ್ರೆ 30 ಓಟಗಳು ದ್ವಿತೀಯವರ ಮುಕ್ತಾಯಕ್ಕೆ ಕಾಣ್ತಾ ಇದೆ. ಬಹಳಷ್ಟು ಯಶಸ್ಸಿನ ಪಂದ್ಯಾಟ. ಮಹೇ ಸ್ಟಾಫ್ ಟೂರ್ನಮೆಂಟ್ ಕೂಡ ನಡೀತದೆ. ಎಲ್ಲ ಆಟಗಾರರನ್ನ ಸಂಯೋಜಿಸಿಕೊಂಡು ಬಿಡ್ಡಿಂಗ್ ಮುಖಾಂತರವಾಗಿ ಲೀಗ್ ಮಾದರಿಯ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಎಸಿ ವಿಭಾಗದ ದಿನೇಶ್ ನಾಯ್ಕ್ ಇವರ ನೇತೃತ್ವ ಜೊತೆಯಾಗಿ ಎಸಿ ವಿಭಾಗದ ಸರ್ವ ಸದಸ್ಯರ ಸಹಕಾರದೊಂದಿಗೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ರತನ್ ರಾಜ್ ರೈ ಇವರ ಮಾರ್ಗದರ್ಶನ, ಅದೇ ರೀತಿಯಾಗಿ ಮಧುಕರ್ ಸರ್ ಇವರ ಮಾರ್ಗದರ್ಶನ, ಜೊತೆಯಾಗಿ ರಾಕೇಶ್ ಸರ್ ಇವರ ಎಲ್ಲರ ಮಾರ್ಗದರ್ಶನದೊಂದಿಗೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಮುಂದುವರಿಕೆಯನ್ನ ಕಾಣಬೇಕು ಪಂದ್ಯಾಟ. ಈ ನಡುವೆ ಕ್ಲೀನ್ ಬಾಲ್, ಚೆಂಡನ್ನ ಗಮನಿಸುವಲ್ಲೇ ಸ್ವಲ್ಪ ಮಟ್ಟಿಗೆ ತಪ್ಪುಗಳು ನಡೀತಾ ಇದೆ. ಹಿಂದೆ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸಿಕೊಂಡಿದ್ರು ಪ್ರಶಾಂತ. ಎಡ ಒಟ್ಟುಗಳು ಮಾಡ್ತಾ ಇದ್ದಾರೆ.
ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಸ್ಲೋವರ್ ಚೆಂಡನ್ನು ಗಮನಿಸುವಲ್ಲಿ ವಿಫಲತೆಯನ್ನು ಸಾಧಿಸಿದ್ರು. ಎಸೆತಗಾರ ಶ್ರೇಯಸ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಮತ್ತೆ ಗಣೇಶನ ಎಂಟ್ರಿ ಆಗ್ತಾ ಇದೆ. ಬಹಳಷ್ಟು ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. ಫೈನಲ್ ಪಂದ್ಯಾಟದಲ್ಲಿ 6 ಓವರ್ಗೆ ಹೆಚ್ಚು ಕಡಿಮೆ 60-70 ಓಟಗಳನ್ನು ದಾಖಲಿಸಿಕೊಂಡ್ರೆ ಎದುರಾಳಿ ಕಿರಣ್ ತಂಡಕ್ಕೆ ಘನತೆ ಗೌರವದ ಮೊತ್ತ ಆಗ್ತದೆ. ಲೋವರ್ ಸ್ಕೋರ್ ಅನ್ನ ಗಮನಿಸಿದ್ರೆ ಹೇದೆ ಬಹಳಷ್ಟು ಅನುಭವಿ ಆಟಗಾರರು ಕೂಡ ಹೊಂದಿರ್ತಕ್ಕಂತ ಕಿರಣ್ ತಂಡ, ಅದೇ ರೀತಿಯಾಗಿ ಅಚ್ಚು ತಂಡ ಕೂಡ ಬಹಳಷ್ಟು ಅನುಭವಿ ಆಟಗಾರರಿದ್ದಾರೆ. ಸುಂದರತೆ ಎಸೆತ ರಿವರ್ಸ್ಗೆ ಮನ ಮಾಡಿದ್ರು. ಎಡವಟ್ಟುಗಳು ಮತ್ತೆ ನಡೀತಾ ಇದೆ. ಪರ್ಫೆಕ್ಟ್ ಎಸೆತ ಕನೆಕ್ಟ್ ಮಾಡುವಲ್ಲಿ ಗಣೇಶ ಸ್ವಲ್ಪ ಮಟ್ಟಿಗೆ ತಪ್ಪುಗಳನ್ನ ಮಾಡಿದ್ರು. ಕೇವಲ 1 ಓಟ ಮಾತ್ರ ದಾಖಲಿಸಿಕೊಳ್ತಾ ಇದೆ. ಮತ್ತೆ ಶ್ರೇಯಸ್ ಪೂರ್ಣಗತಿಯ ಚೆಂಡು, ಸ್ಲೋವರ್ ಎಸೆತ, ಶಾರ್ಟ್ ಲೆಗ್ ವಿಭಾಗದಲ್ಲಿ 1 ಓಟದ ಸೇರ್ಪಡೆ ಮಾತ್ರ ಬರ್ತಾ ಇದೆ. 33 ಮತ್ತೆ ಬೇಯಿಸುವಂತ ಪ್ರಯತ್ನ, ವೇಗದ ಜೊತೆಗೆ ಸ್ವಲ್ಪ ಮಟ್ಟಿಗೆ ತಿರುವನ್ನ ನೀಡಿದ್ರು ಶ್ರೇಯಸ್. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ, ಓಟಗಳು ಬರ್ತಾ ಇಲ್ಲ. ಇನ್ನು ಕೂಡ 3 ಓವರ್ಗಳು ಬಾಕಿ ಇದೆ. 33 ಓಟಗಳು ಅಂಕಿ ಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ಸುಂದರತೆ ಚೆಂಡು, ಡಾಟ್ ಬಾಲ್ ಮತ್ತೆ ರಿವರ್ಸ್ಗೆ ಮನ ಮಾಡಿದ್ರು. ಸ್ಕೋರ್ ನ ಲೆಕ್ಕಾಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಡಿಮೆ ಆದ್ರೆ 32 ಓಟಗಳು. ದಯವಿಟ್ಟು ಗಮನಿಸಿಕೊಳ್ಳಿ. 32 ನಡುವೆ ಮತ್ತೆ ಡಾಟ್ ಬಾಲ್, ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್. ಓವರ್ನ ಮುಕ್ತಾಯ ಆಗಿದೆ. 32 ಓಟ ಆಗ್ತಾ ಇದೆ. 32 ಗಮನಿಸಿಕೊಳ್ಳಿ. 18 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಂಡ್ರೆ ಇನ್ನು 18 ಚೆಂಡುಗಳಿದೆ. ಈಗಾಗಲೇ 32 ಸ್ಕೋರ್ ಇದೆ. ಪಂದ್ಯಾಟ ಶೀಘ್ರ ಮುಂದುವರಿಕೆಯನ್ನ ಕಾಣಬೇಕು. ಬೇಯಿಸುವಂತ ಪ್ರಯತ್ನ, 1 ಓಟ 2 ಓಟ ಜೊತೆಯಾಗಿ 1 ಬೌನ್ಸ್ 2 ಬೌನ್ಸ್ 3 ಬೌನ್ಸ್ ಜೊತೆಯಾಗಿ ಬೌಂಡರಿ ಸೇರ್ಪಡೆ ಆಗ್ತಾ ಇದೆ. 4 ಓಟದ ಹೆಚ್ಚುವರಿಯನ್ನು ಕಾಡ್ತಾ ಇದೆ.
ಈ ಹಿಂದೆ ಬಹಳಷ್ಟು ಆಟವನ್ನು ಆಡಿರ್ತಕ್ಕಂತ ಅಚ್ಚು ಈ ಪಂದ್ಯಾಟದಲ್ಲಿ ಮೊದಲ ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದ್ದಾನೆ. ಎರಡನೇ ಬೌಂಡರಿಯನ್ನು ದಾಖಲಿಸಿಕೊಳ್ತಾ ಇದ್ದಾನೆ. ಮೂವತ್ತಾರು 36. ಜಾಡ್ಮೆ ಚೆಂಡು, ಜಾಡ್ಮೆ ಎಸೆತ, ವೇಗದ ಜೊತೆಯಾಗಿ ಸ್ವಲ್ಪ ಮಟ್ಟಿಗೆ ತಿರುವನ್ನ ಕೂಡ ನೀಡಿದ್ರು. ತನ್ನ ಅನುಭವದ ಎಸೆತಗಾರಿಕೆಯನ್ನು ಕಿರಣ್ ನೀಡಿದ್ರೆ ಅಚ್ಚು ಅಕ್ಷಯ್ ಸ್ವಲ್ಪ ಮಟ್ಟಿಗೆ ಚೆಂಡನ್ನು ಗಮನಿಸುವಲ್ಲೇ ಎಡವಟ್ಟನ ಮಾಡಿದ್ರು. ಮತ್ತೆ ಕಿರಣ್ ಟು ಅಕ್ಷಯ್. ಬ್ಯಾಕ್ ಟು ಬ್ಯಾಕ್ ಬಾಲ್ಗಳು ಡಾಟ್ ಆಗ್ತಾ ಇದೆ, ಕನೆಕ್ಟ್ ಆಗ್ತಾ ಇಲ್ಲ, ಡಾಟ್ ಆಗ್ತಾ ಇದೆ ಚೆಂಡು. ಈ ಹಿಂದೆ ಪ್ರಶಾಂತ್ ದಾಖಲಿಸಿರ್ತಕ್ಕಂತ 3 ಸಿಕ್ಸರ್ಗಳು ಅತಿ ಅಮೂಲ್ಯ ಆಗಿತ್ತು. ಸದ್ಯ ಓಟಗಳಿಗೆ ಕಿರಣ್ ಕಡಿವಾಣ ಹಾಕ್ತಾ ಇದ್ದಾರೆ. ನೆಟ್ಟ ನೇರ ಹೊಡೆತ ಚೆಂಡು, ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಆರೋಟದ ಸೇರ್ಪಡೆ ಆಗ್ತಾ ಇದೆ. ಉತ್ತಮ ಹೊಡೆತವನ್ನ ಅಕ್ಷಯ್ ನೀಡಿದ್ರು. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಆರೋಟವನ್ನ ದಾಖಲಿಸಿಕೊಂಡಿದ್ರು. ಲಾಸ್ಟ್ ಬಾಲ್, ಕೊನೆ 2 ಚೆಂಡು ಬಾಕಿ ಇದೆ. ಪೂರ್ಣಗತಿಯ ಚೆಂಡು, 1 ಓಟ, 2 ಓಟ ಕೂಡ ಪೂರೈಕೆ ಆಗ್ತಾ ಇದೆ. ಸುಂದರತೆ ಕ್ಷೇತ್ರ ರಕ್ಷಣೆಯನ್ನು ಗುರು ಮಾಡಿದ್ರು. 2 ಓಟದ ಸೇರ್ಪಡೆ ಮತ್ತೆ ಆಗ್ತಾ ಇದೆ. ಕೊನೆ ಚೆಂಡು, ಲಾಸ್ಟ್ ಬಾಲ್. ನಡುವೆ ಮತ್ತೆ ನೋ ಬಾಲ್ ಎನ್ನುವಂತ ತೀರ್ಪುಗಳ ಬರ್ತಾ ಇದೆ. 1+1 2 ಓಟ ದಾಖಲಿಸಿಕೊಳ್ತಾ ಇದೆ. ಈ ನಡುವೆ ಫ್ರೀ ಹಿಟ್ ಇದೆ. ಫ್ರೀ ಹಿಟ್ಟಿನ ಲಾಭ ಯಾವ ಮಟ್ಟಿಗೆ ಪಡಿತಾ ಇರತಕ್ಕ ನೋಡ್ಬೇಕಾಗಿದೆ. ಬೀಸುವಂತ ಪ್ರಯತ್ನ ಮಾತ್ರ ಬರ್ತಾ ಇದೆ. ಫ್ರೀ ಹಿಟ್ ಲಾಭ ಪಡಿತಾ ಇಲ್ಲ. ಕೊನೆ ಹಂತದಲ್ಲಿ ಲಾಸ್ಟ್ ಬಾಲ್ ಡಾಟ್ ಆಗ್ತಾ ಇದೆ. ಮುಕ್ತಾಯ ಕಂಡಂತ 24 ಚೆಂಡು, ಅರ್ಥಾತ್ 4 ಓವರ್ ಮುಕ್ತಾಯಕ್ಕೆ 46. ಇನ್ನು ಕೂಡ 12 ಎಸೆತುಗಳಿದೆ, 12 ಚೆಂಡು ಬಾಕಿ ಇದೆ. ಅನುಭವಿ ಆಟಗಾರರಿದ್ದಾರೆ. ಅನುಭವಿ ಎಸೆತಗಾರ ಶ್ರೇಯಸ್ ಕೂಡ ಇದ್ದಾರೆ. ಈ ನಡುವೆ ಕ್ಷೇತ್ರ ರಕ್ಷಣೆಯ ವೈಫಲ್ಯತೆ ಸಾಧ್ಯ. 1 ಓಟ ಮಾತ್ರ ದಾಖಲಾಗ್ತಾ ಇದೆ. ಅಚ್ಚು 1 ಓಟದ ಸೇರ್ಪಡೆಯನ್ನ ಮಾಡಿದ್ರು. ಕಪ್ತಾನನ ಆಟ ಬರಬೇಕಾಗಿದೆ. ಈ ಹಿಂದಿನ ಪಂದ್ಯಾಟದಲ್ಲಿ ಕೂಡ ಅಚ್ಚು ಆಡಿದ್ರು. ಬೀಸುವಂತ ಪ್ರಯತ್ನ, ಸ್ಲೋವರ್ ಚೆಂಡು, ನಕಲ್ ಬಾಲ್, ಡಾಟ್ ಆಗ್ತಾ ಇದೆ, ಕನೆಕ್ಟ್ ಆಗ್ತಾ ಇಲ್ಲ.
ಗಣೇಶ ಪೊಲಾರ್ಡ್ಗೆ ದಾಂಡು ಸಂಪರ್ಕ ಆಗ್ತಾ ಇಲ್ಲ. ಮತ್ತೆ ಬೇಯಿಸುವಂತ ಪ್ರಯತ್ನ. ಸ್ಲೋವರ್ ಚೆಂಡು, ವೇಗದ ತಿರುವನ್ನು ನೀಡ್ತಾ ಇದ್ದಾರೆ. ಡಾಟ್ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬಾಲ್ಗಳು ಡಾಟ್ ಆಗ್ತಾ ಇದೆ. ಫೈನಲ್ ಸಮರ ಸ್ಪಂದನ ಟ್ರೋಫಿ ಸೀಸನ್ 3ಗೆ ನಡೀತಾ ಇದೆ. ಪೂರ್ಣಗತಿಯ ಚೆಂಡು, ಈ ನಡುವೆ ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್. ಆರೋಟದ ಸೇರ್ಪಡೆ ಬರ್ತಾ ಇದೆ, ಕನೆಕ್ಟ್ ಆಗ್ತಾ ಇದೆ, ಓಟಗಳು ದಾಖಲಿಸಿಕೊಳ್ತಾ ಇದ್ದಾರೆ. ಅರ್ಧ ಶತಕದ ಮೇಲೆ 3 ಓಟಗಳು, ಅರ್ಥಾತ್ 53 ಓಟಗಳು ದಾಖಲಾಗ್ತಾ ಇದೆ. ಮತ್ತೆ ಬೇಯಿಸುವಂತ ಪ್ರಯತ್ನ. ಸ್ಲೋವರ್ ಚೆಂಡು, ಡಾಟ್ ಆಗ್ತಾ ಇದೆ, ಓಟಗಳು ಬರ್ತಾ ಇಲ್ಲ. ಲಾಸ್ಟ್ ಬಾಲ್, ಕೊನೆ ಚೆಂಡು. ಈ ನಡುವೆ ಮತ್ತೆ ಓಟಗಳು ಬರ್ತಾ ಇಲ್ಲ, ಡಾಟ್ ಆಗ್ತಾ ಇದೆ. ಐವತ್ತ 53. ನಿಖಿಲ ಅಸತಗಾರಿಕೆಯಲ್ಲಿ ಬೀಸುವಂತ ಪ್ರಯತ್ನ, ಬಿಡ್ ವಿಕೆಟ್, ಸೀಮಾರಕ್ಕೆ ಹೊರಭಾಗದಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಒಂದೋಟ, ಎರಡೋಟದ ಪೂರೈಕೆ ಹಂತದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿಕೊಂಡ್ರು. ಮುಖ್ಯ ವೇದಿಕೆಯಲ್ಲಿ ಈಗಾಗಲೇ ಜಿಬು ಸರ್ ನಮ್ಮೊಂದಿಗಿದ್ದಾರೆ. ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಸರ್. ಫೈನಲ್ ಪಂದ್ಯಾಟದ ಟಾಸ್ ಅನ್ನು ನಡೆಸಿರ್ತಕ್ಕಂಥ ಅಶೋಕ್ ರಾವ್ ಸರ್ ಕೂಡ ನಮ್ಮೊಂದಿಗಿದ್ದಾರೆ. ಅತಿಥಿ ಅಭ್ಯಾಗತರು ಈಗಾಗಲೇ ನಮ್ಮನ್ನೆಲ್ಲ ಕೂಡಿಕೊಳ್ತಾ ಇದ್ದಾರೆ. ಎರಡನೇ ಸೆತ ಅಚ್ಚು ಮತ್ತೆ ಸ್ಟ್ರೈಕ್ ಬಡಿತಾ ಇದ್ದಾನೆ. ಸುಂದರತೆಯ ಚೆಂಡು, ಡಾಟ್ ಬಾಲ್. ಓಟಗಳು ಮತ್ತೆ ದಾಖಲಿಸ್ತಾ ಇಲ್ಲ. ಈ ಹಿಂದೆ ಒಂದೋಟ ಮಾತ್ರ ದಾಖಲಿಸಿಕೊಂಡ್ರು. ನಿಖಿಲ ಜಾಡ್ಮೆ ಅಸತಗಾರಿಕೆಯನ್ನು ಎಸೆತಾ ಇದ್ದಾರೆ. ಚೆಂಡು ಮತ್ತೆ ಡಾಟ್ ಆಗ್ತಾ ಇದೆ, ಕನೆಕ್ಟ್ ಆಗ್ತಾ ಇಲ್ಲ. ಈ ಹಿಂದೆ 2 ಪಂದ್ಯಾಟದಲ್ಲಿ ಅಬ್ಬರಿಸಿದಂತ ಆಟಗಾರ ಈಗ ಸ್ವಲ್ಪ ಮಟ್ಟಿಗೆ ಎಡವಟ್ಟುಗಳನ್ನು ಮಾಡ್ತಾ ಇದ್ದಾನೆ. ಮತ್ತೆ ಡಾಟ್ ಆಗ್ತಾ ಇದೆ, ನೇರ ಗುರಿ ಆಗ್ತಾ ಇದೆ, ಡೈರೆಕ್ಟ್ ಹಿಟ್ ಆಗ್ತಾ ಇದೆ. ವಿಕೆಟ್ ಅನ್ನ ಮತ್ತೆ ಒಪ್ಪಿಸಿಕೊಳ್ತಾ ಇದ್ದಾರೆ.
ಮತ್ತವರು ಅನುಭವಿ ಕ್ರಿಕೆಟಿಗ ಕಿಶೋರ ಎಂಟ್ರಿ ಪಡೀತಾ ಇದ್ದಾರೆ. ಹೆಚ್ಚು ಕಡಿಮೆ ಹಿರಿಯಡ್ಕ ಗೊಡ್ಡಂಗಡಿ ಪರಿಸರದಲ್ಲಿ ಬಹಳಷ್ಟು ಆಟವನ್ನು ಆಡಿಕೊಂಡು ರಾಜ್ಯ ಟೆನ್ನಿಸ್ ಬಾಲ್ ಅಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 48 ಮಾದರಿ ಪಂದ್ಯಾಟದಲ್ಲಿ ಬಹಳಷ್ಟು ಆಟವನ್ನು ಆಡಿರ್ತಕ್ಕಂಥ ಕಿಶೋರನ ಎಂಟ್ರಿ ಆಗ್ತಾ ಇದೆ. ಸಿಂಗಲ್ಸ್ ಡಬಲ್ಸ್ ಅನ್ನ ಬಹಳಷ್ಟು ಆಟವನ್ನು ಆಡಬಲ್ಲಂತ ಆಟಗಾರ. ಇವಾಗ ಫೈನಲ್ ನಲ್ಲಿ ಮತ್ತೆ ದಾಂಡನ್ನ ಬೀಸುವ ಆಲೋಚನೆಗಳಿದೆ. ಬೀಸುವಂತ ಪ್ರಯತ್ನ ಬರ್ತಾ ಇದೆ, ಕನೆಕ್ಟ್ ಆಗ್ತಾ ಇಲ್ಲ. ನಿಖಿಲ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಲೆಗ್ ಬಾಯ್ ಮುಖಾಂತರವಾಗಿ ಒಂಟಿ ಓಟದ ಸೇರ್ಪಡೆ ಆಗ್ತಾ ಇದೆ. 55 55 ಲಾಸ್ಟ್ ಬಾಲ್ ಕೊನೆ ಚೆಂಡು ಮತ್ತೆ ಕನೆಕ್ಟ್ ಆಗ್ತಾ ಇಲ್ಲ. 5-5 ಓಟ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಕೊನೆಯ ಓವರ್ ನಲ್ಲಿ ನಿಖಿಲ ಕೇವಲ 2 ಓಟವನ್ನು ಮಾತ್ರ ಬಿಟ್ಟುಕೊಂಡು 56 ಓಟದ ಟಾರ್ಗೆಟ್ ಬರ್ತಾ ಇದೆ. ಅನುಭವಿ ಆಟಗಾರರ ತಂಡ ಕೂಡ ಕಿರಣ್ ಸಾರಥ್ಯದಲ್ಲಿದೆ. ಶ್ರೇಯಸ್ ಇದ್ದಾರೆ, ಕಿರಣ್ ಇದ್ದಾರೆ, ನಿಖಿಲ್ ಇದ್ದಾರೆ, ಶಬ್ಬೀರ್ ಇದ್ದಾರೆ. ಈ ರೀತಿಯ ಬ್ಯಾಟಿಂಗ್ ಲೈನ್ ಅಪ್ ಇದೆ. ಅದೇ ರೀತಿಯಾಗಿ ಎಸೆತಗಾರಿಕೆಯಲ್ಲಿ ಅಕ್ಷಯ್ ಅಚ್ಚು ಇದ್ದಾರೆ, ಗಣೇಶ ಸಾಲಿಗ್ರಾಮ ಇದ್ದಾರೆ, ವಿಜೇಂದ್ರ ಕೂಡ ಇದ್ದಾರೆ, ಪ್ರಶಾಂತ್ ಇದ್ದಾರೆ. ಫೈನಲ್ ಸಮರ ನಡೀತಾ ಇದೆ. ಸ್ಪಂದನ ಟ್ರೋಫಿ ಸೀಸನ್ 3 ವಿನ್ನರ್ಸ್ ಗಾಗಿ ಪಂದ್ಯಾಟ, ಚಾಂಪಿಯನ್ಸ್ ಗಾಗಿ ಪಂದ್ಯಾಟ ನಡೀತಾ ಇದೆ. ಸರಿ, ಪಂದ್ಯಾಟದ ವೀಕ್ಷಕ ವೀಣನ ಮತ್ತೆ ವಿಜಯ ಮರಣೆಯವರು ಮುಂದುವರಿಸಿಕೊಳ್ತಾ ಇದ್ದಾರೆ. ಹಲೋ, ವಂದನೆಗಳು ರವಿಕಿರಣ್ ಆಲೆವೂರ್ ಇವರೇ. ಚಂದು ವರ್ಸಸ್ ಚಂದನ ಫೈನಲ್ ಸಮರ. 56 ಟಾರ್ಗೆಟ್. ಡಿಜೆ ಸಾಂಗ್ ಆಫ್ ಮಾಡಿ. ಶ್ರೇಯಸ್ ಆಗರೆ ಗುರು ಕಬ್ಯಾಡಿ ಆರ್ಮಿ ಆಟಗಾರರು. ಮೊದಲ ಓವರ್ ಪವರ್ ಪ್ಲೇ ಸಾಗ್ತಾ ಇದೆ ಕೂಡ. 12 ಎಸೆತಗಳು ಪವರ್ ಪ್ಲೇ ನಿಟ್ಟಿನಲ್ಲಿ ಸಾಗ್ತದೆ. ನನ್ನ ಮಧ್ಯೆ ಈ ಹಂತದಲ್ಲಿ ಬೇಸ್ತರದ ಮುಖಾಂತರವಾಗಿ ಡಾಟ್ ಬಾಲ್ ಸೇರ್ಪಡೆಯಾಗ್ತಾ ಇದೆ ಕೂಡ. 56ಕ್ಕೆ ಪ್ರಾಮುಖ್ಯತೆಯ 12 ಎಸೆತಗಳು. ಮೊದಲ 2 ಓವರ್ನ ಪವರ್ ಪ್ಲೇ
ಸ್ಪಷ್ಟ ಉತ್ತರವನ್ನು ಕೊಡ್ತದೆ ಕೂಡ. ಮೊದಲ ಓಪನರ್, ಇವಾಗ ಮೊದಲ ಬೌಲರ್ ಕೂಡ. ತನ್ಮಟ್ಟಿನಲ್ಲಿ ಮತ್ತೆ ಔಟ್ಸೈಡ್ ದ ಆಫ್ ಸ್ಟಾಂಪ್, ಹೊರ ತಿರುವನ್ನ ಕಡ ಟಚ್ ವೈಡ್ ಬಾಲ್ ಅನ್ನುವ ತೀರ್ಮಾನಗಳನ್ನ ಬೆಕ್ಕಿನ ಕಣ್ಣಿನ ಸುಲೇಮಾನ್ರು ನೀಡ್ತಾ ಇದ್ದಾರೆ. ಬಹಳಷ್ಟು ವರ್ಷಗಳ ಪರ್ಯಂತ ಬಹುಶಃ ನಿರ್ಣಾಯಕರ ಪೀಠದಲ್ಲಿ ಪ್ರಾಮುಖ್ಯತೆಯ ನಿರ್ಣಯವನ್ನು ನೀಡಿದಂತವರು. ಕಡಪಾಡಿ, ಉಡುಪಿ, ಮಣಿಪಾಲ ಸುತ್ತಲಿನ ಪ್ರದೇಶಗಳಿಗೂ ಕೂಡ ತನ್ನ ಹೆಸರಿನ ಪರಿಚಯವನ್ನು ಮಾಡಿದವರು ಕೂಡ. ತಾನು ಮತ್ತೆ ನೆಗೆತವನ್ನ ಕಂಡುಕೊಳ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ಅಕ್ಷಯ್ ಒಂದು ಹಂತದ ರನ್ಗಳನ್ನ ಗಳಿಸಿದ್ರೆ ಒಂದು ಹಂತದ ರನ್ಗಳನ್ನ ಉಳಿಸಿಕೊಳ್ಳುವಂತಹ ಎದುರಾಳಿ ತಂಡಕ್ಕೆ ಒತ್ತಡವನ್ನು ನೀಡುವಲ್ಲ ಚಾಕು ಚಕ್ಯತೆಯ ಸಾಮರ್ಥ್ಯದ ಆಟಗಾರ ಕೂಡ. ಈ ಮೊದಲಿನ ಬೇಕೆನ್ನುವ ಪಂದ್ಯಾಟದಲ್ಲಿ ಅಜೇಯ ಆಟವನ್ನು ಆಡಿದ್ರು. 48 ಹೀಗೆ 36ರ ಆಟವನ್ನು ಕೂಡ ಆಡಿದ್ರು ಕೂಡ. ಯಾರ್ಕರ್ ಮಾದರಿಯ ಚೆಂಡನ್ನು ಕಂಡುಕೊಂಡ್ರು ಶ್ರೇಯಸ್ಸು. ನಿನ್ನೆಯ ದಿನ ಅಕ್ಷಯ್ ತಂಡದ ಆಟಗಾರರು ನಾಳೆಯ ದಿನ ನಾವು ಬರಬೇಕು ಬೇಡ ಅನ್ನುವ ಮಾತುಕತೆಯನ್ನ ನಡೆಸಿದ್ರೆ ಬಹುಶಃ ಇವತ್ತು ಬೆಳಗಿನಿಂದ ಅವರ ಚಿತ್ರಣವೇ ಬದಲಾಗಿದೆ. ಫೈನಲ್ ನಲ್ಲಿ ಬಹುಶಃ ಆಡ್ತಾ ಇದ್ದಾರೆ ಕೂಡ. ತನ್ಮಧ್ಯೆ ರಿವರ್ಸ್ ಕನೆಕ್ಟ್ ಆಗ್ತಾ ಇಲ್ಲ. ಡಾಟ್ ಬಾಲ್ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಕೊನೆಯ 2 ಚೆಂಡು ಉಳಿತದೆ. ಬೆರಳೆಣಿಕೆಯ 2 ಓಟಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಕೂಡ. ದೊಡ್ಡ ಹೊಡೆತಗಳು, ಬೌಂಡರಿ, ಸಿಕ್ಸರ್ಗಳು ಫೈನಲ್ ನಿಂದ ದೂರವಾಗ್ತಾ ಇದೆ. ತನ್ಮಧ್ಯೆ ಮಿಡ್ ವಿಕೆಟ್ ಹಾದಿಯಾಗಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಅಗತ್ಯತೆಯ 2 ಓಟಗಳ ಸೇರ್ಪಡೆಯನ್ನು ಈ ಹಂತದಲ್ಲಿ ಗುರುಗಳಿಸಿಕೊಂಡ್ರೆ 4. ಮೊದಲ ಪವರ್ ಪ್ಲೇ ಕೊನೆಯ ಚೆಂಡು ಬಾಕಿ ಇದೆ. ತನ್ಮಧ್ಯೆ ಗುರು ಕಟ್ ಶಾಟ್ ಗಳನ್ನು ಬಳಸಿದ್ರು. ಪಾಟ್ ಕ್ಷೇತ್ರ ಮುಖಾಂತರವಾಗಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿಕೊಂಡ್ರೆ ಮೊದಲ ಓವರ್ ಮುಕ್ತಾಯದ ಹಾದಿಯಾಗಿ 5 ಆರಂಭಿಕ ಜೊತೆ ಆಟಗಳನ್ನು ಗಳಿಸಿಕೊಂಡ್ರು ಕೂಡ. ನಾವೇ ಪ್ರಶಸ್ತಿಯನ್ನ ಗೆಲ್ತೇವೆ ಅನ್ನೋರು ಕೆಲವರು ಅಂಕಣದ ಹೊರಭಾಗದಲ್ಲಿ ಪಂದ್ಯಾಟದ ವೀಕ್ಷಣೆನ ಮಾಡ್ತಾ ಇದ್ದಾರೆ. ವಿಧಿ ಬರಹ ಆವೃತ್ತಿ 3 ಮುಕ್ತಾಯವಾದ್ರೆ ಆವೃತ್ತಿ 4ರ ಬರುವ ವರ್ಷಕ್ಕೆ ಬಹಳಷ್ಟು ಕನಸುಗಳನ್ನು ಕಾಣ್ತಾ ಇದ್ದಾರೆ ಕೂಡ. ತನ್ಮಧ್ಯೆ ಮೊದಲ ಚೆಂಡು
ದೊಡ್ಡ ಹೊಡೆತಕ್ಕೆ ತನ್ನನ್ನು ಬಳಸಿಕೊಳ್ಳುವ ಪ್ರಯತ್ನಕ್ಕೆ ಗುರು ಬಳಸಿಕೊಂಡೆ ಅಂತರವನ್ನು ಕಂಡುಕೊಳ್ತಾ ಇದೆ. ಡಾಟ್ ಬಾಲ ಸೇರ್ಪಡೆ. ಗಣೇಶ ಸಾಲಿಗ್ರಾಮ ಈ ಮೊದಲೇ ಹೇಳಿದ ಹಾಗೆ ಸಾಲಿಗ್ರಾಮದಲ್ಲಿ ಪ್ರಚಾರವನ್ನು ತೆಗೆದುಕೊಂಡಾಗಿದೆ. ಯಾರ್ಕರ್ ಮಾದರಿಯ ಚೆಂಡನ್ನು ಬಳಸಿದ್ರು. ತನ್ಮಧ್ಯೆ ನೇರ ಹೊಡೆತ. ಇವಾಗ ಮತ್ತೆ ಸೀಮಾರೇಖೆ ಅಂಚಿನ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಏನಾರ ಟಾಪ್ ಎಚ್ ಪಡ್ಕೊಳ್ತಾ ಇದೆ ಚೆಂಡು. ಕನೆಕ್ಟರ್ ಪಡ್ಕೊಳ್ತಾ ಇಲ್ಲ. ನಮಿ ಪಂದ್ಯಾಟದಲ್ಲಿ ಸತೀಶ್ ಕುಮಾರ್ ಸರ್ ಅವರು ಆಗಮಿಸಿಕೊಳ್ತಾ ಇದ್ದಾರೆ. ಎಚ್.ಆರ್ ಹೆಡ್ ಹಾಕಿರ್ತಕ್ಕಂಥ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ ಇವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡ್ರೆ ಈ ನಡುವೆ ಸುಂದರತೆ ಆಟ ಬರ್ತಾ ಇದೆ ಗುರು ಮುಖೇನ. ನಿನ್ನೆಯ ಸಂಜೆಗೂ ಕೂಡ ಗುರು ಇಂಥವುದೇ ಆಟವನ್ನು ಆಡಿದ್ರು. ಇದು ಫೈನಲ್. ಆಟ ಬರಲೇಬೇಕಾಗಿದೆ. 6ರ ಸೇರ್ಪಡೆ ಮಾಡಿಕೊಂಡ್ರೆ ಈ ಓವರ್ನ ಕೊನೆಯ ಚೆಂಡು ಉಳಿತದೆ. ಪವರ್ ಪ್ಲೇ 2ನೇ ಓವರ್ನ ವೈಡ್ ಬಾಲ್ ಮುಂದುವರಿಕೆ ಆಗ್ತಾ ಇದೆ ಕೂಡ. 14 ಕೊನೆಯ ಚೆಂಡು ಉಳಿತಾ ಇದೆ ಕೂಡ. ತನ್ಮಧ್ಯೆ ಹತ್ತದಲ್ಲೇ ಚೆಂಡು ಸೀಮಾ ರೇಖೆಯನ್ನು ದಾಟ್ತಾ ಇದೆ. ಮತ್ತೆ ಸಿಕ್ಸರ್ ಸೇರ್ಪಡೆ. 24-35. ಅಕ್ಷಯ್ ತಂಡಕ್ಕೆ ವಿಕೆಟ್ ಅನಿವಾರ್ಯತೆ ಇದೆ. ಮೊದಲ ಪಾರ್ಟ್ನರ್ಶಿಪ್ ಜೊತೆಯಾಟ. ಈ ಹಂತದಲ್ಲಿ ಬೌಲರ್ ಸೈಡ್ ಅಲ್ಲಿ ಪ್ರಶಾಂತನ ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ತಂಡ. ಡಿಫೆನ್ಸಿವ್ ಹೊಡೆತಗಳಿಗೆ ತನ್ನನ್ನು ಬಳಸಿದ್ರು. ರಕ್ಷಣಾತ್ಮಕ ಆಟಗಳು ಸಾಗ್ತಾ ಇದೆ. ಜೊತೆಗೆ ಒಂದೋಟದ ಸೇರ್ಪಡೆ 21. ನಿಧಾನವಾಗಿ 56ರ ಟಾರ್ಗೆಟ್ಗೆ ತನ್ನ ಆಟದ ನೈಜತೆಯನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ ಕೂಡ. ಕಲಾತ್ಮಕ ಹೊಡೆತಗಳನ್ನು ಆಡಿಕೊಂಡ್ರು. ಓದೋಟದ ಸೇರ್ಪಡೆ 22. ಮುಂದೆ ವಿಕೆಟ್ ಮೇಲ್ಸ್ತರದ ಮುಖಾಂತರವಾಗಿ ಸಾಗ್ತಾ ಇದೆ ಚೆಂಡು. ಡಾಟ್ ಬಾಲ್ ಸೇರ್ಪಡೆ.
ಹೊರತಿರುವನ ಕಡತ ಚೆಂಡು ಮತ್ತೆ ಒಂದು ಓಟದ ಸೇರ್ಪಡೆ ಮಾಡಿಕೊಂಡ್ರು. ಚುರುಕಿನ ಕ್ಷೇತ್ರ ರಕ್ಷಣೆ 23. ಪ್ರಶಾಂತ ಒಳತಿರುವನ ಕಡತ ಚೆಂಡು ವೇಗದ ಥ್ರೋವನ್ನ ಮಾಡಿದ್ರು. ಇಪ್ಪತ್ನಾಲ್ಕು. ತನ್ಮೂಲಕವಾಗಿ ಪೂರ್ಣ ಗತಿಯ ಚೆಂಡು ಕ್ಷಣಕಾಲ ಗಾಳಿಯ ಸಹಾಯವನ್ನು ಪಡ್ಕೊಳ್ತಾನೆ. ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಹೊಂದಾಣಿಕೆ ಆಗ್ತಾ ಇಲ್ಲ. ಬಹುಶಃ ಒಂದೋಟದ ಮಾತ್ರ ಸೇರ್ಪಡೆಯಾಗ್ತದೆ. 25. ಚಂದನ 3 ಓವರ್ 32 ಓಟಗಳನ್ನು ಮಾಡಿದ್ರು. ಚಂದು ಇವಾಗ 3 ಓವರ್ಗಳಿಗೆ 25 ಓಟಗಳನ್ನು ಪೂರೈಸ್ತಾ ಇದ್ದಾರೆ ಕೂಡ. 18 ಎಸೆತ 31 ಓಟಗಳನ್ನು ಮಾಡಬೇಕಾಗಿದೆ. 4ನೇ ಓವರ್ ಪಂದ್ಯಾಟದ ಟರ್ನಿಂಗ್ ಪಾಯಿಂಟ್ ಅನ್ನು ಪಡ್ಕೊಳ್ತದೆ. ಅಕ್ಷಯ್ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾರೆ. ಬಹುಶಃ ಇಲ್ಲಿ ವಿಕೆಟ್ ಅನ್ನು ಪಡ್ಕೊಂಡ್ರೆ ಸರಣಿ ಶ್ರೇಷ್ಠ ಪ್ರಶಸ್ತಿಗೂ ಕೂಡ ಕದವನ್ನ ತಡ್ತಾ ಇದ್ದಾರೆ ಕೂಡ. ಓಟದ ಸೇರ್ಪಡೆಯನ್ನು ಮಾಡಿಕೊಂಡ್ರು. ಇವತ್ತಿನ ದಿನವನ್ನ ಕಂಡ್ರೆ ಅಕ್ಷಯನ ದಿನ. ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ಅಬ್ಬರಿಸಿದ ಆಟಗಾರ. ಈ ಹಂತದಲ್ಲಿ ಪ್ರಾಮುಖ್ಯತೆಯ 5 ಎಸೆತಗಳು ಯಾವ ರೀತಿಯ ಪಂದ್ಯಾಟದ ತಿರುವನ್ನು ಪಡ್ಕೊಳ್ತೀರ ಅನ್ನೋ ನೋಡಬೇಕಾಗಿದೆ. ಗುರು ಸಂಜೆಗೆ ನಿನ್ನೆ ಆಡಿದ ಆಟಗಾರ ಕೂಡ. ಕ್ಷಣಕಾಲ ಗಾಳಿಯ ಸಹಾಯ ಪಡ್ಕೊಂಡ ಈ ಹಂತದಲ್ಲಿ ವಿಚ್ಚು 2 ಓಟಗಳ ಸೇರ್ಪಡೆಯನ್ನ ಮಾಡಿದ್ರು ಕೂಡ. ಎಪ್ಪತ್ತೆಂಟು. ಹಂತದಲ್ಲಿ ಸ್ಲೋವರ್ ಎಸೆತ ಸೀಮಾರೇಖೆ ಹಂಚಿನಲ್ಲಿ ಶಸ್ತ್ರಕ್ಷಣೆ ಮಾಡಿದ್ರು. ಈ ಹಂತದಲ್ಲಿ ಅವಳಿ ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಕೂಡ. ಸೀಮಾರೇಖೆ ಅಂಚಿನಲ್ಲಿ ಕಿಶೋರನ ಚಾಣಕ್ಯ ರೀತಿಯ ಕ್ಷೇತ್ರ ಕ್ಷಣ. ಬಹುಶಃ ಅಲ್ಲಿ ಲೈನ್ ಅಂಪೈರ್ಗಳು ಇದ್ದಾರೆ. ಸರಿ ಅವರ ಕರ್ತವ್ಯವನ್ನು ಅವರವರು ಮಾಡಿದ್ರೆ ಸಾಕು. ಚರ್ಚೆಗೆ ಆಸ್ಪದಗಳು ಇಲ್ಲ. ಮುಂದೆ ಲವರ್ ಎಸೆತ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಪ್ರಾಮುಖ್ಯತೆಯ ಕೊನೆಯ 2 ಚೆಂಡುಗಳು ಉಳ್ಕೊಳ್ತವೆ. ಅಕ್ಷಯ್ ಆರಂಭಿಕ ಆಟಗಾರ ಗುರು ಕಬ್ಯಾಡಿ.
ಲಾಂಗ್ ಆನ್ ಕ್ಷೇತ್ರವನ್ನು ಚೆಂಡು ಕಂಡುಕೊಳ್ತಾ ಇದೆ ಕೂಡ. ಓಟದ ಸೇರ್ಪಡೆ 31. ಇಪ್ಪತ್ತ 25 ರನ್ಗಳು ಇನ್ನೂ ಮಾಡಬೇಕಾಗಿದೆ ಕೂಡ. ಧರ್ಮಾಧ್ಯಕ್ಷ ಕ್ಷಣಕಾಲ ಗಾಳಿಯ ಸಾಯವನ್ನು ಚೆಂಡು ಪಡ್ಕೊಳ್ತಾ ಇದೆ. ಬಹುಶಃ ಅವಳಿ ಓಟ ಗಾಳಿಗೆ ಆಟಗಾರರು ಓಡ್ತಾ ಇಲ್ಲ, ಸಾಮ್ಯತೆಯನ್ನು ಕಂಡುಕೊಳ್ತಾ ಇಲ್ಲ ಕೂಡ. ಒಂದು ಓಟದ ಸೇರ್ಪಡೆ ಮುಖಾಂತರವಾಗಿ 4 ಓವರ್ಗಳ ಮುಕ್ತಾಯದ ಹಂತದಲ್ಲಿ 32. ಹನ್ನೆರಡು 23. ಬಹುಶಃ ಕೊನೆಯ ಹಂತದವರೆಗೂ ಕೂಡ ಈ ಪಂದ್ಯಾಟ ಇದೆ. ಅಕ್ಷಯ್ ಇಷ್ಟರವರೆಗಿನ ಪಂದ್ಯಾಟದಲ್ಲಿ ಪ್ರಾಮುಖ್ಯತೆಯ ವಿಕೆಟ್ ಅನ್ನು ಪಡ್ಕೊಂಡು ಫೈನಲ್ ಸಮರದಲ್ಲಿ ವಿಕೆಟ್ ವಿಚಾರವನ್ನೇ ಇಡ್ತಾ ಇಲ್ಲ ಕೂಡ. ಪಾರ್ಟ್ನರ್ಶಿಪ್ ಅನ್ನ ಯಾರು ಮುಕ್ತಾಯಗೊಳಿಸ್ತಾರೆ ನೋಡ್ಬೇಕಾಗಿದೆ. ಕ್ಷಮಿಸಿ, 12 24 23 ಅಲ್ಲ 24 56 ಟಾರ್ಗೆಟ್. ಡಿ ಗಣೇಶ ಕಳೆದ 1 ವರ್ಷದಿಂದ ಕಳೆದ ಪಂದ್ಯಾಟ ಮುಕ್ತಾಯಗೊಳಿಸಿ ಇವತ್ತಿನ ಪಂದ್ಯಾಟಕ್ಕೆ ಗಣೇಶ ಆಡ್ತಾ ಇದ್ದಾರೆ. ಆದ್ರೂ ಕೂಡ ಪಂದ್ಯಾಟದಲ್ಲಿ ತನ್ನ ಪಾರುಪತ್ಯವನ್ನು ತೋರ್ಪಡಿಸ್ತಾ ಇದ್ದಾರೆ ಕೂಡ. ವೈಡ್ ಬಾಲ್ 23 ಬೇಕಾಗಿದೆ, ಇನ್ನೂ ಕೂಡ 12 ಎಸೆತಗಳು ಉಳ್ಕೊಳ್ತವೆ. ಡಿ ಗಣೇಶ ಪಂದ್ಯಾಟವನ್ನ ಉಳಿಸಿದ್ರೆ ಇವತ್ತಿನ ಹೀರೋ. ಈ ಮೊದಲೇ ತಿಳಿಸಿದ ಹಾಗೆ ಪಂದ್ಯಾಟವನ್ನು ಉಳಿಸಿದ್ರೆ ಸಂಜೆಗೆ ಸುಮಾರು ಜನ ಮಾತನಾಡುವವರು ಕೂಡ ಇದ್ದಾರೆ, ವಿಶೇಷವಾಗಿ ಡಿ ಗಣೇಶ್ರ ಜೊತೆಗೆ. ಕ್ರಿಕೆಟ್ ಅನ್ನುವುದನ್ನ ಬಹಳಷ್ಟು ವರ್ಷಗಳಿಂದ ಪ್ರೀತಿಸಿದವರು, ಗೌರವಿಸಿದವರು ಕೂಡ. ಧರ್ಮಾಧ್ಯಕ್ಷ ಕ್ಷಣಕಾಲ ಗಾಳಿಯ ಸಾರು ಪಡ್ಕೊಂಡು ಈ ಹಂತದಲ್ಲಿ ಚೆಂಡು ಕ್ಯಾಚ್ ಅನ್ನು ಪಡಿತಾ ಇಲ್ಲ. ಆದ್ರೂ ಕೂಡ ಒಳ್ಳೆಯ ಕ್ಷೇತ್ರ ರಕ್ಷಣೆ, ಅವಳಿ ಓಟಗಳ ಪೂರೈಕೆಯನ್ನು ಮಾಡಿದ್ರು ಕೂಡ. ಹತ್ತು 21. ತನ್ಮಧ್ಯೆ ನೋ ಬಾಲ್ ಎನ್ನುವ ಸೂಚನೆ ರವಾನೆಯಾಗ್ತದೆ ಕೂಡ. ಫ್ರೀ ಹಿಟ್ಟು ಇನ್ನಷ್ಟೇ ರವಾನೆಯಾಗಬೇಕಾಗಿದೆ ಕೂಡ. ಹತ್ತದಲ್ಲಿ ಚಾಡು ಕ್ಷಣಕಾಲ ಗಾಳಿಯ ಸಾಲ ಪಡ್ಕೊಂಡ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ. ಈ ಹತ್ತದಲ್ಲಿ ಪ್ರಾಮುಖ್ಯತೆಯ ವಿಕೆಟ್ ರನ್ಔಟ್ ಮುಖಾಂತರವಾಗಿ ಮೊದಲ ಜೊತೆಯಾಟಕ್ಕೆ ಬ್ರೇಕ್ ಅನ್ನು ನೀಡಿದ್ರು ಕೂಡ.
ಇನ್ನೂ ಕೂಡ ಈ ಓವರ್ ಅಲ್ಲಿ 3 ಚೆಂಡುಗಳು ಉಳ್ಕೊಳ್ತವೆ. ಇದು 5ನೇ ಓವರ್ ಕೂಡ ಆಗ್ತದೆ. 9 ಎಸೆತ 19 ರನ್ಗಳನ್ನು ಗಳಿಸಿಕೊಳ್ಬೇಕು. ಹೊಸ ಆಟಗಾರ ಕಿರಣ್ ಸರ್ ಇವಾಗ ಅಂಕಣದ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. 4ನೇ ಚೆಂಡು ಮುಂದುವರಿಕೆ ಆಗ್ತದೆ. ಡಿ ಗಣೇಶ 9-19. ತನ್ನ ಮಧ್ಯೆ ಆವರಿಸಿಕೊಂಡು ಹೊಡೆಯುವಂತ ಪ್ರಯತ್ನವನ್ನ ಕಿರಣ್ ಮಾಡಿಕೊಂಡ್ರು. ಡಾಟ್ ಬಾಲ್ ಮುಂದುವರಿಕೆ ಆಗ್ತಾ ಇದೆ. 8-19. ತನ್ನ ಮಧ್ಯೆ ಹತ್ತದಲ್ಲೇ ಚಳಸಿಬರೆ ಕ್ಯಾಚಿನಲ್ಲಿ ಕಿರಣ್ ಸಾಲಿಗ್ರಾಮ ಗಣೇಶ ಕ್ಷೇತ್ರ ರಕ್ಷಣೆಯನ್ನು ಮಾಡಿಕೊಂಡ್ರೆ ಅವಳಿ ಓಟುಗಳ ಪೂರೈಕೆಯನ್ನು ಮಾಡಿದ್ರು ಕೂಡ 7-17 10ರ ಅಂತರ ಇದೆ. ತನ್ನ ಮಧ್ಯೆ ಚುರುಕಿನ ಕ್ಷೇತ್ರ ರಕ್ಷಣೆ. 6 ಎಸೆತ 16 ರನ್ಗಳನ್ನು ಮಾಡಬೇಕು. ಆವೃತ್ತಿ 3ರ ಕೊನೆಯ ಹಂತದ ಓವರ್ ನಡೀತದೆ ಇವಾಗ. ಜಯವನ್ನ ಗಳಿಸುವ ವಿಚಾರಕ್ಕೆ ಅಂಕಣದ ಹೊರಭಾಗದಲ್ಲಿ ಬಹಳಷ್ಟು ಕಸರತ್ತುಗಳು ನಡೀತಾ ಇವೆ ಕೂಡ. ಅಂಕಣದ ಒಳಗಡೆ ಬಹಳಷ್ಟು ಒತ್ತಡ ಕೂಡ ಇದೆ. ನಡುವೆ ಆವೃತ್ತಿ 3ರ ಪ್ರಶಸ್ತಿ ವಿಜೇತ ಮತ್ತೆ ವಿನ್ನರ್ಸ್ ಮತ್ತೆ ರನ್ನರ್ಸ್ ಪ್ರಶಸ್ತಿಗೆ ಕದವನ್ನ ತಟ್ಟಿದ ತಂಡಗಳು ಬಹುಶಃ ಮಧ್ಯಾಹ್ನದಿಂದ ಪ್ರಶಸ್ತಿಯನ್ನ ಎಲ್ಲಿಡುವುದು ಅನ್ನುವುದು ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ವೀಕ್ಷಕ ವಿದ್ಯಮಾನಕ್ಕೆ ನಾವು ಕೆಲವು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತೇವೆ. ಪ್ರಶಸ್ತಿ ಎಲ್ಲಿಯೇ ಇರಲಿ ಸೀಸನ್ 3 ಅನ್ನೋದು ಇರ್ತದೆ ಕೂಡ. ಆರು ಎಸೆತಗಳು 16ರ ಅಗತ್ಯತೆಯನ್ನು ಮಾಡಬೇಕು. ಒಂದೆಡೆ ಚಂದು ಕಪ್ತಾನ್ರು ಕಿರಣ್ ಸರ್. ಗತಿ ಪರಿವರ್ತನೆಯನ್ನು ಮಾಡಿಕೊಂಡ್ರು. ಪ್ರಶಾಂತ್ ಪ್ರಾಮುಖ್ಯತೆಯ 3 ಸಿಕ್ಸರ್ ಅನ್ನು ಫೈನಲ್ ಸಮರದಲ್ಲಿ ಪ್ರಶಾಂತ್ ಆಡಿಕೊಂಡ್ರು ಕೂಡ. 5 ಎಸೆತ 16 ರನ್ಗಳನ್ನ ಮಾಡಬೇಕು. ಟಾಪ್ ಎಚ್ಚರ ಪಡ್ಕೊಳ್ತಾ ಇದೆ ಚೆಂಡು. ಕಿರಣ್ ರನ್ನ ಕಟ್ಟಿ ಹಾಕುವಂತ ಪ್ರಯತ್ನಗಳು ನಡೀತಾ ಇದೆ. ಹೊರಗಿನ ಲೆಕ್ಕಾಚಾರಗಳು ಬಹುಶಃ ಅಂಕಣದ ಪಿಚ್ಚಲ್ಲಿ ನಡೀತಾ ಇಲ್ಲ. MIT ಅಂಕಣ ವಿಶೇಷ ರೀತಿಯ ಒಂದು ಚಿತ್ರಣವನ್ನು ಈ ಹಂತದಲ್ಲಿ ನೀಡ್ತಾ ಇದೆ ಕೂಡ.
ಪ್ರಶಾಂತ ತೃತೀಯ ಬಾರಿಗೆ ಪೂರ್ಣ ಗತಿಯ ಚೆಂಡು ಲೆಕ್ಕಾಚಾರಕ್ಕೆ ಒಂದು ಓಟು ಸೇರ್ಪಡೆಯನ್ನ ಮಾಡಿಕೊಂಡು ಇನ್ನೂ ಕೂಡ 3-15 2 ಸಿಕ್ಸರ್ಗಳು ಬರಲೇಬೇಕು. ಈ ಹಂತದಲ್ಲಿ ಮೊದಲ ಸಿಕ್ಸರ್ ಬಂದ್ರೆ ಮತ್ತೆ ಲೆಕ್ಕಾಚಾರಗಳು ಬದಲಾಗ್ತವೆ ಕೂಡ. ಜೊತೆಗೆ ವೈಡ್ ಬಾಲ್ ಲೋ ಬಾಲ್ ಮನುಗಳು ಬಂದ್ರೆ ಒತ್ತಡಗಳು ಸ್ವಲ್ಪ ಕಮ್ಮಿ ಆಗ್ತದೆ. ಮಾಹಿತಿಗಳ ಪ್ರಕಾರ ಒಂದು ವೇಳೆ ಮ್ಯಾಚ್ ಟೈ ಆದ್ರೆ ಪವರ್ ಪ್ಲೇಸ್ ಕೂಡ ನಡೀತದೆ. ಸೂಪರ್ ಓವರ್, ಕ್ಷಮಿಸಿ, ಸೂಪರ್ ಓವರ್ ಪಂದ್ಯಾಟವನ್ನಾಗಿ ಮಾಡ್ತೇವೆ. ಧನ್ಯವಾದ. ಹತ್ತದಲ್ಲೇ ಚಾಡೋ ಸೀಮಾರೆ ಕ್ಯಾಚ್ನಲ್ಲಿ ಕಿಶೋರ ಈ ಮೊದಲಿನ ಹಂತದಲ್ಲಿ ಕ್ಯಾಚ್ ಅನ್ನ ಒಂದು 6 ಓಟುಗಳನ್ನ ತೊಡೆದ್ರು. ಇವಾಗ ಸೀಮಾರೆ ಕ್ಯಾಚ್ ನಲ್ಲಿ ಗುರು ಪ್ರಾಮುಖ್ಯತೆಯ ಕ್ಯಾಚ್ ಅನ್ನು ಕೂಡ ಪಡ್ಕೊಂಡ್ರು. ಚಂದನ ಫೈನಲ್ ಸಮಾರದ ಬಹುಶಃ ಒಂದು ಹಂತದ ಮೇಲ್ಗೈಯ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಪ್ರಶಸ್ತಿಗೆ ಒಂದು ಕೈಯನ್ನ ಇಟ್ಟಾಗಿದೆ. 2 ಎಸೆತಗಳು ಉಳ್ಕೊಳ್ತವೆ. 15 ರನ್ಗಳು ಬೇಕಾಗಿದೆ. ಪ್ರಶಾಂತ ಸ್ಲೋವರ್ ಎಸೆತ ಈ ಹಂತದಲ್ಲಿ ಮತ್ತೆ ಸಿಂಗಲ್ ಶಾಟ್ಗಳ ಸೇರ್ಪಡೆ ಮಾಡಿಕೊಂಡ್ರು. ಮಿಡ್ ವಿಕೆಟ್ ಹಾದಿಯಾಗಿ ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ. ಕೊನೆಯ ಚೆಂಡು ಉಳಿತಾ ಇದೆ ಕೂಡ. 14 ರನ್ಗಳನ್ನು ಮಾಡಬೇಕಾಗಿದೆ. ತನ್ಮೂಲಕವಾಗಿ ಹತ್ತದಲ್ಲಿ ಕೊನೆಯ ಚೆಂಡು ದೊಡ್ಡ ಹೊಡೆತಗಳನ್ನು ನೀಡ್ತಾರೆ. ಮುಖಾಂತರವಾಗಿ ಚಂದನ ಈ ವರ್ಷದ ಆವೃತ್ತಿ 3ರ ಸ್ಪಂದನ ಟ್ರೋಫಿ ವಿಜೇತ ತಂಡವಾಗಿ ಹೊರಹೊಮ್ತಾ ಇದೆ ಕೂಡ. ಚಂದು ಈ ವರ್ಷದ ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಮುಖ್ಯ ವೇದಿಕೆ ಮುಖಾಂತರವಾಗಿ ನಮ್ಮ ಈ ವರ್ಷದ ಆವೃತ್ತಿ 3 ಮುಖ್ಯ ಅತಿಥಿ ಗಣ್ಯರ ಮುಂದಾಳತ್ವದಲ್ಲಿ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಜರುಗ್ತಾ ಇದೆ ಕೂಡ.